ಎಲ್ಲರಿಗೂ ನಮಸ್ಕಾರ. ಈ ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ತುಂಬಾ ಅದ್ದೂರಿಯಾಗಿ ಚೆನ್ನಾಗಿ ನಡೆಸ್ಕೊಟ್ರು ನಮ್ಮ ಶಾಸಕರು, ಜನಮೆಚ್ಚಿದ ನಾಯಕ ಸಮೃದ್ಧಿ ಮಂಜುನಾಥ್ ಅವರು. ಆಮೇಲೆ MP ಮಲ್ಲೇಶ್ ಬಾಬು ಅವರು ಕೂಡ ಬಂದು ಇಲ್ಲಿ, ಆಮೇಲೆ ಗೀತಾ ಮೇಡಮ್ ತಹಸೀಲ್ದಾರ್ ಅವರು ನಮ್ಗೆ ಎಲ್ಲ ಸಹಕಾರ ಕೊಟ್ರು. ಆಮೇಲೆ ನಾವು ಹಾವಣಿ ಗ್ರಾಮ ಪಂಚಾಯತಿ ಕಡೆಯಿಂದ ಶೌಚಾಲಯ ವ್ಯವಸ್ಥೆ ಮಾಡ್ಕೊಟ್ವಿ. ಆಮೇಲೆ ಸಡನ್ ಆಗಿ ನಾವು ಮೊಬೈಲ್ ಟಾಯ್ಲೆಟ್ಸ್ ವ್ಯವಸ್ಥೆ ಮಾಡಕ್ ಆಗ್ಲಿಲ್ಲ. ಹಂಗಾಗಿ ನಾವು ತಾಲೂಕ್ ಆಫೀಸ್ ಕಡೆ, ಹಾಸ್ಪಿಟಲ್ ಕಡೆ, ಆಮೇಲೆ ಬೆಸ್ಕಾಂ ಅಂತ ಜಾಗದಲ್ಲೆಲ್ಲ ಬೋರ್ಡ್ಗಳೆಲ್ಲ ಹಾಕ್ಸಿ ಅರ್ಜೆಂಟ್ ಆಗಿ ಮಾಡ್ಕೊಟ್ವಿ. ಆತರ ಎಲ್ಲ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಕೂಡ ನಾವು ಮಾಡ್ಕೊಟ್ವಿ. ಆಮೇಲೆ ಲೈಟಿನ ವ್ಯವಸ್ಥೆ ಕೂಡ. ಹಾವಣಿ ಜಾತ್ರೆಗೆ 3 ಸ್ಟೇಟ್ ಇಂದ ಕೂಡ ಬರ್ತಾರೆ. ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ. ರಥ ಈ ಸರಿ ನಮ್ಮ ಶಾಸಕರು ಹೇಳಿದಾರಲ್ಲ, ಈ ಸರಿ ರಥನ ಚೇಂಜ್ ಮಾಡ್ತೀವಿ ಅಂತ. ಈ ಸರಿ ರಥ ಎಲ್ಲ ಚೆನ್ನಾಗಾಯ್ತು. ತುಂಬಾ ಜನ ಸೇರಿದ್ರು. ಜನಗಳೇ ಬಂದು ಅನ್ನ ಸೇವೆ ಮಾಡ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ. ತುಂಬಾ ಹೇಳಿದ್ರು ಅವಾಗ್ಲೇ, ಶಿಲ್ಘಟ್ಟ ಕಡೆಯಿಂದ, ಆಮೇಲೆ ಚಿಕ್ಕಬಳ್ಳಾಪುರ ಕಡೆಯಿಂದ, ಆಮೇಲೆ ಆಂಧ್ರ ಅವರು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಹಾವಣಿ ಗ್ರಾಮ ಪಂಚಾಯತಿ ಕಡೆಯಿಂದ ನಾವು ನೀರಿನ ವ್ಯವಸ್ಥೆ, ಆಮೇಲೆ ನಮ್ ದನಗಳ ಜಾತ್ರೆ ನಡೆಯುತ್ತೆ. ಹಂಗಾಗಿ ದನಗಳಿಗೆ ನೀರಿನ ವ್ಯವಸ್ಥೆ ತುಂಬಾ ಅನುಕೂಲ ಮಾಡ್ಕೊಟ್ವಿ. ಆಮೇಲೆ ನಮ್ಗೆ ಪೊಲೀಸ್ ಇಲಾಖೆ ಕಡೆಯಿಂದನೂ ಕೂಡ ತುಂಬಾ ಅನುಕೂಲ ಆಯ್ತು. ಎಲ್ಲಾರ ಗ್ರಾಮ ಪಂಚಾಯತಿ ವರ್ಕರ್ಸ್ ಇಂದ ಕೂಡ ನಮ್ಗೆ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಶ್ರೀ ರಾಮಲಿಂಗೇಶ್ವರ ಜಾತ್ರೆಗೆ ಎಲ್ಲಾರು ನಮ್ಗೆ ಸಹಕರಿಸಿದ್ರು. ಈ ಗ್ರಾಮಸ್ಥರು, ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರು, ಆಮೇಲೆ ಗ್ರಾಮ ಪಂಚಾಯತಿ ಆಡಳಿತರು, ಗ್ರಾಮದ ಮುಖ್ಯಸ್ಥರು, ಪೊಲೀಸ್ ಇಲಾಖೆಗಳು, ಆಮೇಲೆ ಎಲ್ಲಾ ಇಲಾಖೆಗಳು ಕೂಡ ನಮ್ಗೆ ಸಹಕರಿಸಿದ್ದಾರೆ. ಧನ್ಯವಾದಗಳು. ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು. ಅವಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಪದ್ಮಶಾಲಿ ಸಂಘದಿಂದ ಎಲ್ಲ ನಮ್ಮ ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆ.